3-4 ದಿವಸ ಆಯ್ತು ಇವತ್ತಿಗೆ ನಮ್ಮಯ್ಯಪ್ಪ ನಮ್ಮ ಮನೆ ಬಿಟ್ಟು ಹೋಗಿ ಅವಳ ಮನೆ ಸೇರ್ಕೊಂಡು ಬಂದೇ ಇಲ್ವಲ್ಲ. ಜಯಮ್ಮರ ಊರಿಗೆ ಹೋಗ್ಬೇಕಾದ್ರೆ ಹಂಗೂ ಹೇಳ್ ಕಳ್ಸಿದೀನಿ ತಿಪ್ಪೆ ಕೈಲಿ. ಅವನು ಹೇಳದ್ನ ಬಿಟ್ನ ಕಳ್ಸಪ್ಪ ಜಯಮ್ಮ ಹಿಂಗೇನು ಪೂಜೆ ಮಾಡ್ತಾಳಂತೆ ಹೋಗ್ಬೇಕು ಅಂತ ನಾ ಹೇಳ್ ಕಳ್ಸಿದೀನಿ. ಹಂಗೂ ಬಂದಿಲ್ಲ. ಏನನ್ನ ಬರ್ದಂಗಿರ್ಲಿ ಇವತ್ತು ಐತಿ. ನಾನೊಬ್ಳು ದಡ್ಡಿ, ನಾನೇ ಹೇಳ್ದೆ ಇಲ್ಲಿ ಬರಲೇಬೇಡ ಅಲ್ಲೇ ಇರು ಅಂತಾನ ಹಿಟ್ಟಿಂದ ಹೇಳ್ದೆ. ಅದನ್ನೇನೆ ನಾನು ನಿಜವಾಗ್ಲೂ ಹೋಗು ಅಂತ ಹೇಳಿದ್ನೇನೋ ಅನ್ನಂಗೆ ಅಲ್ಗೋಗಿ ಸೇರ್ಕೊಂಡವನಿ. ಬರ್ಲಿ ಇಲ್ಲಿಗೆ ಐತೆ. ನಾನೇ ಹೋಗೋಣ ಅಂದರೆ ನನಗೆ ನಾನಾಗಿ ನಾನು ಹೋಗು ಅಂತ ಹೇಳಿ ಈಗ ನಾನೇ ಕರೆಯಕ್ಕೆ ಹೋದ್ರೆ ನನಗೆ ಅವಮಾನ. ಅದು ಆ ದೇವಿಯರ ಮನೆ ಹತ್ರ ನಾನು ಯಾಕೆ ಹೋಗೋಣ? ಅಯ್ಯಪ್ಪನೇ ಬರಬೇಕು ಇಲ್ಲಿಗೆ ಈ ಮಂತಕ್ಕೆ. ನನಗೆ ಈ ಮನೆನೇ ಬೇಕು ಅಂತ ನಾ ಬರಬೇಕು. ಏನು ಮಾಡೋಣ, ನನಗಂತೂ ತಲೆ ಕೆಟ್ಟೋದಂಗೆ ಆಗ್ತೈತಿ. ಹೋಗತ್ತ. ಏ ಗುಲಾಬಿ, ಎಲ್ಲಿಗೆ ಹೋಗಿದ್ದೆ? ಎಲ್ಲೇ ಅವಳು ಮಲ್ಲಿ? ಇಲ್ಲೇ ಹೊರಗಡೆಗೆ ಹೋಗಿದ್ದೆ ಅಮ್ಮೋರೆ. ಅಮ್ಮೋರೆ, ಏನು ಅಡುಗೆ ಮಾಡಲಿ ಅಮ್ಮೋರೆ? ಏನೋ ಒಂದು ಮಾಡೋಗೆ ನಾನು ಕೇಳಬೇಡ. ಯಾಕಮ್ಮೋರೆ, ನೀವೇನು ಹೇಳ್ತೀರೋ ಅದನ್ನೇ ಮಾಡಬೇಕು ಅಂತ ತಾನೇ ನೀವು ಹೇಳಿದ್ದು. ಯಾಕೆ ಇವತ್ತು ಹಿಂಗೆ ಹೇಳ್ತಾ ಇದ್ದೀರಾ? ಏನು ಮಾಡಲಿ ಹೇಳ್ರಿ. ಏನು ಸಾಂಬಾರು ಮಾಡಲಿ? ಅಯ್ಯೋ ನನಗೆ ಇವತ್ತು ತಲೆ ಕೆಟ್ಟಂಗಾಗೈತಿ. ನಾನು ಕೇಳಕ್ಕೆ ಹೋಗ್ಬೇಡ. ಏನು ತರಕಾರಿ ಆಯಿತು ನಿಮ್ಗೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡೋಗಿ ಹೋಗಿ. ತಲೆ ತಿನ್ನಬೇಡ, ಸುಮ್ಮನೆ ಹೋಗು. ನನಗೆ ಈಗಲೇ ಹಿಂಗೆ ಎಷ್ಟು ಸಿಟ್ಟು ಬರ್ತೈತಿ ಅಂದರೆ ಏನೂ ಇಲ್ಲ. ಯಾಕಂತ ತಗೊಂಡು ಬಡಿಗೆ ನಮ್ಮಂಗಾಗುತ್ತೆ. ಯಾಕಮ್ಮೋರೆ ಏನಾಯ್ತು? ಯಾಕೆ ನನ್ನ ಯಾಕೆ ಬಡಿಯೋಣ ಅನ್ಸುತ್ತೆ? ನಾನೇನು ಮಾಡಿದೆ? ಯಾಕಮ್ಮೋರೆ ನಾನು ಏನು ತಪ್ಪು ಮಾಡಿದೆ? ಅಲ್ಲ, ಏನು ಸಾಂಬಾರು ಮಾಡೋಣ ಅಂತ ಕೇಳಿದ್ದೆ ತಪ್ಪಾಯ್ತಾ? ಯಾಕಮ್ಮೋರೆ ಹಿಂಗಂತೀರಾ? ನಾನೇನಾದರೂ ನಿಮ್ಗೆ ಏನಾನ ಮಾತಾಡೋದಾ? ನೀವು ಹೇಳ್ದಂಗೆ ತಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನೇನು ತಪ್ಪು ಮಾಡಿದೆ ಈಗ? ಅಯ್ಯೋ ನಿನಗಲ್ಲ ಕಣೆ, ನನ್ನ ಗಂಡಂಗೆ. ಆ ಮನೆಗೆ ಸೇರ್ಕೊಂಡು ಹೋಗಿ 4-5 ದಿವಸ ಆಯ್ತಲ್ಲ, ಇನ್ನೂ ಇಟ್ಲ ಕಡಿಗೆ ತಿರುಗಿಲ್ಲ, ಬರ್ಲಿಲ್ವಲ್ಲ ಅನ್ನೋ ಸಿಟ್ಟಿಗೆ ಹೇಳ್ತಾ ಇರೋದು. ಇನ್ಯಾಕೆ ನಾನು ಓದ್ಯಾನ? ಹೋಗು ಸುಮ್ಮನೆ. ಓ ಸಾವುಕಾರಿಗ ನಾನೆಲ್ಲೋ ನನ್ನ ಮೇಲೆ ಸಿಟ್ಟಾಗಿದ್ದೀರೇನೋ ಅಂದ್ಕೊಂಡೆ. ಅಲ್ವೇ ನಿನ್ನ ಗಂಡ ಹೇಳದ್ನಂತೇನೆ? ನಿನ್ನ ಗಂಡ ಸಾವುಕಾರರಿಗೆ ಅಮ್ಮವ್ರು ಕರಿತಾ ಇದ್ದಾರೆ ಹೋಗ್ಬೇಕಂತೆ ಮನೆಗೆ ಅಂತ ಹೇಳದ್ನಂತ ಇಲ್ವಂತ ತಿಪ್ಪೆ? ಕೇಳ್ದೆ ನೀನು? ಹೌದು ಅಮ್ಮೋರೇ ಕೇಳಿದೆ. ಹೇಳಿದ್ರಂತ ಅವ್ರು ಸಾವುಕಾರರಿಗೆ ಅಮ್ಮವ್ರು ಕರಿತಾ ಇದ್ದಾರೆ ಮನೆಗೆ ಹೋಗ್ಬೇಕಂತೆ ಅಂತಾನ. ನಾನು ಹೋಗಲ್ಲ, ಅವಳೇನೆ ಮನೆ ಬಿಟ್ಟು ಹೋಗು ಅಲ್ಲೇ ಇರು ಅಂತ ಹೇಳಿದ್ಮೇಲೆ ನಾನು ಯಾಕೆ ಮತ್ತೆ ಹೋಗ್ಬೇಕು? ಹೋಗಲ್ಲ ನಾನು ಅಂತ ಹೇಳಿದ್ರಂತೆ ಸಾವುಕಾರರು. ಅಲ್ಲ ಅಮ್ಮೋರೆ, ನೀವು ಯಾಕೆ ಹೇಳಕ್ ಹೋದ್ರಿ ಅಮ್ಮೋರೆ? ಇಲ್ಲಿ ಇರ್ಬೇಡ ಅಲ್ಲಿಗೆ ಹೋಗು ಅಂತಾನ. ಅದಕ್ಕೆ ಸಾವುಕಾರರು ಸಿಟ್ಟು ಮಾಡ್ಕೊಂಡು ಹೋಗ್ಯವ್ರೆ ನೋಡಿ. ನೀವೇ ಹೇಳ್ಬಿಟ್ಟು ಇವಾಗ ನೀವೇನೆ ಮನೆಗೆ ಬತ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಕುತ್ಕೊಂಡಿದ್ದೀರಾ. ಹೌದಾ? ಹಂಗಂದ್ರಂತ? ಅಯ್ಯೋ ಅಯ್ಯೋ ಅಯ್ಯೋ, ಬರ್ತಾರೆ ಸಿಟ್ಟಿಗೆ. ಏನು ಮಾಡೋಣ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನೀವೇ ಹೋಗು ಅಂತ ಹೇಳಿದ್ದೀರಾ, ನೀವೇ ಹೋಗಿ ಕರ್ಕೊಂಬನ್ನಿ, ಬರ್ತಾರೆ. ನಾನು ಹೋಗಲ್ಲ, ಅಯ್ಯ ಅಪ್ಪನೇ ಬರಬೇಕು ಇಲ್ಲಿಗೆ. ಈ ಮನೆ ಬೇಕು, ನನ್ನ ಹೆಂಡತಿ ಬೇಕು, ನನ್ನ ಮಕ್ಕಳು ಬೇಕು ಅಂತಾನ ಬರಬೇಕು ಅಷ್ಟೇನಿ. ಅಯ್ಯೋ ಅಮ್ಮೋರೆ, ನೀವು ಹಿಂಗೆ ಆಟ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಸ್ವಲ್ಪ ದಿನ ಹೋದ್ರೆ ಆ ಮನೆಗೇನೆ ಹೊಂದ್ಕೊಂಡ್ಬಿಡ್ತಾರೆ ಸಾವುಕಾರರು. ಆಮೇಲೆ ಇಲ್ಲಿಗೆ ಬರೋಕ್ಕೆ ಇಷ್ಟಪಡಲ್ಲ. ಯೋಚನೆ ಮಾಡಿ. ನಾನು ಹೇಳ್ತಾ ಇರೋದು ಈ ಮನೆ ಒಳ್ಳೇದಕ್ಕೋಸ್ಕರನೇ ಅಷ್ಟೇನೆ. ಸಾವುಕಾರರು ಈ ಮನೆಗಿದ್ರೇನೆ ಈ ಮನೆಗೊಂದು ಗೌರವ, ಬೆಲೆ, ಗೊತ್ತು ಹಂಗಿರೋದು. ಸಾವುಕಾರರು ಇಲ್ಲಾಂದ್ರೆ ಯಾರು ಬೆಲೆ ಕೊಡಲ್ಲ. ಇವಳು ಹೇಳ್ತಾ ಇರೋದನ್ನು ಸರಿಯಾಗಿ ಐತಿ ಅನ್ಸುತ್ತೆ. ಸಾವುಕಾರ ಸಿದ್ದಪ್ಪರ ಮನೆ ಅಂತ ಕರೀತಾರೆ ಈ ಮನೇನ. ಮುಂದೆ ಆ ಮನೆ ಕರೆದ್ಬಿಡ್ತಾರೆ ಏನಾದ್ರೂ. ನಾನು ಸ್ವಲ್ಪ ದಿನ ಅಯ್ಯಪ್ಪ ಅಲ್ಲೇ ಹೊಂದ್ಕೊಂಡು ಅಲ್ಲೇ ಇದ್ದುಬಿಟ್ರೆ. ಇಲ್ಲ ಹಂಗಾಗಕ್ಕೆ ನಾನು ಬಿಡಬಾರ್ದು. ಏನು ಮಾಡೋಣೀಗ? ಅಮ್ಮೋರೇ ಯೋಚನೆ ಮಾಡಿ. ಆದಷ್ಟು ಬೇಗ ಹೋಗಿ ಸಾವುಕಾರನ್ನ ಕರ್ಕೊಂಬನ್ನಿ ನೀವೇನೆ. ನೀವು ಕರೆದ್ರೆ ಮಾತ್ರನೇ ಬರೋದವ್ರು. ಹಂಗಂತೀಯ? ಹೌದು ಅಮ್ಮೋರೇ. ಏ ಪದ್ದು, ನಿಮ್ಮ ಅಪ್ಪ ಇನ್ನು ಮಾತಾಡ್ತೇನೆ. ಹೋಗಿದ್ದ ನಿಮ್ಮಪ್ಪ ಇತ್ತ ಮನೆಗೆ? ಹ್ಞೂ ಅಮ್ಮ ಇತ್ತು. ಚಿಕ್ಕಮ್ಮ ಯಾತ ಮಾಡಿತ್ತು, ಯಾತ ಬೋಂಡನ ಯಾತ ಕರ್ದಿತ್ತು, ತಿಂತಾ ಕುತ್ಕೊಂಡಿದ್ರು ಇಬ್ರು ಮಾತಾಡ್ಕೊಂಡು. ನನಗೂ ಕೊಟ್ರಿ ಹೇಳ್ದ, ನಾನು ತಿನ್ಕೊಂಡು ಬಂದೆ ಇಲ್ಲಿಗೆ. ಚೆನ್ನಾಗಿ ಮಾಡಿದ್ರು. ಅಯ್ಯೋ ಅಮ್ಮವ್ರ ಪಾಡ್ ನೋಡಕ್ ಆಗ್ತಾ ಇಲ್ಲ. ಅವರಾಗಿ ಅವರು ಕಳಿಸ್ಬಿಟ್ಟು ಈಗ ಪರದಾಡ್ತಾ ಇದ್ದಾರೆ. ಇದೇನಪ್ಪ ಇದು? ನಾನಾಗಿ ನಾನು ಎಡ್ಬಟ್ಟು ಮಾಡ್ಕೊಂಬಿಟ್ನಿ. ನಾನು ಹೋಗು ಅಂತ ಹೇಳಿ ಈಗ ಅಯ್ಯೋ ಏನು ಮಾಡಲಿ? ಅವಳು ಕಾದಿದ್ಲು ಅನ್ಸುತ್ತೆ. ಗಂಡ ಬಂದರೆ ಸಾಕು ಬುಟ್ಟಿಗೆ ಹಾಕೊಂಬಿಡೋಣ ಅಂತಾನ. ಅಮ್ಮ ಬುದ್ದು, ಹೋಗಿ ನಿಮ್ಮ ಅಪ್ಪನ ನೀನು ಹೋಗಿ ಕರ್ಕೊಂಬ. ಅಮ್ಮ ಕರಿತೈತೆ ಬರ್ಬೇಕಂತಪ್ಪ, ಏನೋ ಕೇಳ್ಬೇಕಂತೆ ಅಂತಾನ. ಹೋಗಿ ಹೇಳೋ, ಹೋಗಿ ಅಮ್ಮ ಕರಿತೈತೆ ಬರ್ಬೇಕಂತ ಈಗಲೇನೆ ಅಂತಾನ. ಕರ್ಕೊಂಬತ್ತೀಯ ಹೋಗಿ? ಹೋಗಮ್ಮ, ನಾನು ಹೋಗಲ್ಲಪ್ಪ, ನೀನೇ ಹೋಗು. ನೀನೇ ತಾನೆ ಅಪ್ಪನ ಕಳಿಸಿದ್ದು ಹೋಗು ಅಂತಾನ. ಅತ್ತೆ ಹೋಗೈತೆ, ನೀನು ಯಾಕೆ ಹೋಗು ಅಂತ ಹೇಳ್ದೆ? ಹೇಳ್ಬಾರ್ದಾಗಿತ್ತು ಅವತ್ತು. ನಾನು ಹೇಳ್ದೆ ತಾನೆ, ಕಳಿಸ್ಬೇಡ ಕಣಮ್ಮ
ಅಂತಾನ ನನ್ನ ಮಾತು ಕೇಳಲಿಲ್ಲ ನೀನು. ಏನು ನೀನು ಹೇಳ್ತಾ ಇರೋದು? ಏನೋ ಮಾತಿಗೆ ಹಂಗಂದೆ ಅಷ್ಟೇನೆ ಅವತ್ತು ನಿಮ್ಮ ಅಪ್ಪ ಇನ್ನ ಹೋಗಲ್ಲ ಅನ್ನೋ ಧೈರ್ಯದ ಮೇಲೆ. ಆದ್ರೆ ಹಿಂಗ್ ಹೋಗ ಅಲ್ಲೇ ಕುಕ್ಕರ್ಸ್ಕೊಂತ ನಿಮ್ಮ ಅಪ್ಪ ಎಂಬುದು ನನಗೆ ಗೊತ್ತಿತ್ತೆ. ಹೋಗು ಕರ್ಕೊಂಬರಕ್ ಹೋಗಿ, ಅಮ್ಮ ಬೈತೈತೆ ಬರ್ಬೇಕಂತೆ ಅಂತ ಹೇಳಕ್ ಹೋಗಿ. ಹೋಗ ಅಪ್ಪ ಬರಲ್ಲ ಎಷ್ಟು ಕರೆದ್ರು. ನೀನೇ ಹೋಗಿ ಕರ್ಕೊಂಬರ, ನೀನೇ ತಾನೇ ಕಳ್ಸಿರೋದು. ಯೋಲೇ ನಿಮ್ಮ ಅಪ್ಪ ಇಲ್ದಿದ್ರೆ ನಿನಗೆ ದುಡ್ಡು ಕೊಡಲ್ಲ, ಎಲ್ಗೂ ಕರ್ಕೊಂಡು ಹೋಗಲ್ಲ, ಹೊಲ್ದಕ್ ಪಲ್ದಕ್ಕೆ ಎಳ್ನೀರು ಕುಡ್ಸಲ್ಲ, ಯಾತು ಮಾವಿನ ಎಣ್ಣೆ ಯಾತು ತಂದು ಕೊಡಾರೆ ಯಾರು ಇಲ್ದಂಗೆ ಆಗ್ತಾರೆ. ನಿಮ್ಮ ಈ ಮನೆಗೆ ನಿಮ್ಮ ಅಪ್ಪ ಏನಾನ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ನಿಮ್ಮ ಅಪ್ಪ ಬ್ಯಾಡ್ವೆ ನಿನಗೆ? ಏನೇ ಬೇಕು ಅಪ್ಪಯ್ಯ? ಮತ್ ಬೇಕು ಅಂದ್ರೆ ಹೋಗಿ ಕರ್ಕೊಬರಗು. ನಾನ್ ಕರ್ಕೊಬರಲ್ಲ. ಅಪ್ಪಯ್ಯ ಅಲ್ಲೇ ಇದ್ರು ನನಗೆಲ್ಲ ತಂದ್ಕೊಡುತ್ತೆ. ತಿಂಬಕ್ಕು ಎಲ್ಲ ದುಡ್ಡನ್ನು ಕೊಡುತ್ತೆ, ಹಣ್ಣನ್ನು ತರುತ್ತೆ, ಎಳ್ನೀರು ಕಿಕ್ಕ ಬರುತ್ತೆ. ಗೊತ್ತಾ, ನೆನ್ನೆ ಸಹ 10 ಎಳ್ನೀರು ತಕ್ಕ ಬಂದಿತ್ತು. ಅಲ್ಲಿ ಎಲ್ಲರೂ ಕುಡಿದ್ರು. ಸೂಜಿ, ಕಾಂತಣ್ಣಯ್ಯ, ಅಜ್ಜಿ, ಆಮೇಲೆ ಚಿಕ್ಕಮ್ಮ ಎಲ್ಲರೂ ಕುಡಿದ್ರು, ನನಗೂ ಕೊಟ್ಟಿದ್ರು. ನಾನು ಕುಡ್ದು ಬಂದೆ ಅಲ್ಲೇನೆ. ಕುಡ್ದು ಬಂತು, ಎಷ್ಟು ಖುಷಿಯಾಗಿ ಹೇಳ್ತಾಳೆ ನೋಡು. ನನ್ನ ಸಂಕಟ ಯಾರು ಕೇಳ್ತಾರಪ್ಪ ಇಲ್ಲಿ? ಮಲಿ ಮಲಿ ಮಲಿ, ನೀನಾದ್ರೂ ನನ್ನ ಅರ್ಥ ಮಾಡ್ಕೊಳ್ಳಿ. ಏನತ್ತೆ? ಏನೂ ಇಲ್ಲ, ನಿಮ್ಮ ಮಾವ ಅಲ್ಲೋ ಕುಕ್ಕರ್ಸ್ಕೊಂಡವನಿ. ನೋಡು 3-4 ದಿವಸ ಆಯ್ತು ಹೋಗಿ. 3-4 ದಿವಸ 4-5 ದಿವಸನೇ ಆಯ್ತೇನೋ ಆಗ್ತಾ ಬಂತು ಇವತ್ತಿಗಾಲೇನೆ. ಇನ್ನೂ ಬಂದಿಲ್ಲ, ಹೋಗಿ ಕರ್ಕೊಂಬಾರೆ ಮಲ್ಲಿ. ಅಯ್ಯೋ ಅತ್ತೆ, ನಾನು ಹೋಗಿ ಕರೆದ್ರೆ ಬರ್ತಾರ ಅತ್ತೆ. ಅದು ಮಾವನ್ನ ನಾನು ಹಂಗೆಲ್ಲ ಕರಿಯೋಕ್ಕಾಗುತ್ತಾ? ಇಲ್ಲ ಅತ್ತೆ, ನನ್ನ ಕೈಲಾಗಲ್ಲ. ನೀವೇ ಹೋಗಿ ಕರೀರಿ ಅತ್ತೆ, ಏನೂ ಆಗಲ್ಲ. ನೀವೇ ತಾನೇ ಹೋಗು ಇಲ್ಲಿ ಆ ಮನೆಗೆ ಇರು ಅಂತ ಹೇಳ್ದಂತೆ, ಅದಕ್ಕೆ ಮಾವ ಅಲ್ಲಿಗೆ ಹೋಗಿದ್ದಾರೆ. ನಾನು ಕರೆಯಲ್ಲ ಅತ್ತೆ, ನೀವೇ ಹೋಗಿ ಕರೀರಿ. ಈ ಮನೆಗೆ ಯಾರು ನನ್ನ ಮಾತು ಕೇಳೋದಿಲ್ಲ. ನಾನೇ ಹೋಗಿ ಕರಿಬೇಕಂತೆ ಎಲ್ಲದಕ್ಕೂ. ಹೌದಮ್ಮ, ನೀನೇ ಹೋಗಿ ಕರಿಬೇಕು. ನೀನೇ ತಾನೇ ಕಳಿಸಿದ್ದು. ಯಾಕೆ ಕಳ್ಸಕ್ಕೋದೆ? ಹೋಗು ಅಲ್ಲೇ ಇರು ಅಂತ ನೀನು ಯಾಕೆ ಹೇಳಕ್ಕೋದೆ? ಅದಕ್ಕೆ ಅಪ್ಪ ಇವಾಗ ಆಟ ಮಾಡ್ಕೊಂಡು ಅಲ್ಲೇ ಕುಕ್ಕೊಂಡೈತಿ ಆ ಮನೆಯಾಗೆ. ಈಗ ನೀನು ಅದ್ರ ಕರೆದ್ರೇನೆ ಮಾತ್ರನೇ ಬರೋದು ಅಪ್ಪಯ್ಯ. ಅಲ್ಲ ಕಣೋ ರಾಜ, ಎಳ್ನೀರೆಲ್ಲ ಕಿತ್ಕೊಂಡೋಗಿ ಆ ಮನೆಗೆ ಕೊಟ್ಟವನಂತ ನಿಮ್ಮ ಅಪ್ಪಯ್ಯ. ನೀನ್ ಬೇಡ ಅನ್ಬೇಕಾಗಿತ್ತು, ಆ ಮನೆಗೆ ಕಿತ್ಕೊಂಡು ಹೋಗ್ತೀಯ ಅಂತಾನ. ಅಯ್ಯ, ನಾನು ಹೆಂಗಮ್ಮ ಹೇಳಕ್ಕಾಗುತ್ತೆ ಅಪ್ಪಯ್ಯಗೆ? ಆ ಮನೆ ಕಿತ್ಕೊಂಡೋಗ್ಬೇಡ, ಈ ಮನೆ ಕಿತ್ಕೊಂಡೋಗ್ಬೇಡ ಅಂತಾನ. ನಾನು ಹೇಳಿದ್ ಹೇಳಕ್ಕಾಗುತ್ತಾ? ನೀನಾದರೆ ಹೇಳ್ಬೋದು, ನಾನು ಹೆಂಗೆ ಹೇಳಕ್ಕಾಗುತ್ತೆ? ನಿನ್ಗೆ ಯಾಕೋಬೇಕು, ಸುಮ್ಮನೆ ಇರೋ ನೀನು ಅಂತಾನ ಬೈತೈತೆ ಅಷ್ಟೇನೆ. ನಿಮ್ಮ ಅಮ್ಮಗೆ ಅಷ್ಟೊಂದು ಅಹಂಕಾರ, ನನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾಳೆ, ಅಲ್ಲೇ ಇರು ಅಂತ ಹೇಳ್ತಾಳೆ ಅಂತಾನ ಅಂತ ಹೇಳುತ್ತೆ ನಮ್ಮ ಅಪ್ಪಯ್ಯ. ಆಯ್ತು ಬಿಡ್ರಿ, ನೀವ್ಯಾರು ಹೋಗಿ ಕರೆಯೋದೇ ಬೇಡ, ನಾನೇ ಹೋಗಿ ಕರಿತೀನಿ. ನಾನೇ ಕಳ್ಸಿದ್ದೀನಿ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಹೋಗಿ ಹೋಗಿ ಅವನ ಮಂತಕ್ಕೆ ಹೋಗ್ಬೇಕಲ್ಲ ಈಗ. ಏನು ಮಾಡೋದಪ್ಪ ದೇವ್ರೆ, ನಾನಾಗಿ ನಾನು ಮಾಡ್ಕೊಂಡೆ ಇಂಥ ಎಡವಟ್ಟ. ಅವತ್ತು ಹೋಗು ಅಂತ ಹೇಳ್ದಿದ್ರೆ ಇಲ್ಲೇ ಬೀಗಿ ಇರೋನು ನನ್ನ ಗಂಡ. ನಾವು ಹೋಗಿ ಕರೆದ್ರೂ ಏನೂ ಪ್ರಯತ್ನ ಇಲ್ಲಮ್ಮ, ಅಪ್ಪಯ್ಯ ಬರೋದಿಲ್ಲ. ನೀನೇ ಹೋಗೇ ಕರೆದ್ರೇನೆ ಬರೋದು. ಸುಮ್ಮನೆ ಹೋಗಿ ನೀನೇ ಕರಿ. ತೀರಾ ಮನೆ ಒಳಗಡೆ ಹೋಗದಿದ್ರು ಪರವಾಗಿಲ್ಲ, ಹೊರಗಡೆ ನಿಂತ್ಕೊಂಡೆ ಕರಿ. ಏನೂ ಆಗಲ್ಲ. ಆಯ್ತಪ್ಪ, ನಾನೇ ಹೋಗ್ತೀನಿ, ನೀವ್ಯಾರು ನನ್ನ ಸಹಾಯಕ್ಕೆ ಬರಲೇಬೇಡ್ರಿ. ಈಗಲೇ ಹೋಗಿ ಅತ್ತೆ, ಹೋಗಿ ಕರ್ಕೊಂಬನ್ನಿ ಸುಮ್ಮನೆ ಮಾವನ್ನ. ಹೋಗ್ತೀನಿ ಈಗಲೇನೆ, ಬರ್ದಂಗೆ ಒಂದಿರಲಿ. ಅಂತೂ ಇಂತೂ ಹೋಯ್ತಲ್ಲ ಮಲ್ಲಿ ನಮ್ಮ ಅಮ್ಮನ ಕರ್ಕೊಂಬರಕ್ಕೆ. ನಮ್ಮ ಅಪ್ಪಯ್ಗೂ ಈ ಮನೆಗೆ ಬರಬೇಕು ಅಂತ ಆಸೆ. ಸುಮ್ಮನೆ ನಾಟಕ ಮಾಡುತ್ತೆ, ನಾನು ಆ ಮನೆಗೆ ಇರ್ತೀನಿ ಅಂತಾನೆ. ನಮ್ಮಮ್ಮ ಯಾವಾಗವಾಗ ಜಗಳ ಮಾಡ್ತಿರುತ್ತಲ್ಲ, ಅದಕ್ಕೇನೆ ರೇಕ್ಸನ ನಮ್ಮಮ್ಮನ ಅಂತ. ಮಾವ ತುಂಬಾ ಕಿಲಾಡಿ ಬಿಡ್ರಿ. ಮತ್ತೆ ನಮ್ಮಪ್ಪಯ್ಯ ಅಂದರೆ ಏನು ತಿಳ್ಕೊಂಡಿದೀಯಾ? ಅವರೊಬ್ಬರೇ ಅಲ್ಲ, ನೀವು ಏನೋ ಕಮ್ಮಿ ಇಲ್ಲ ಬಿಡಿ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾನೇನು ಮಾಡಿದೆ, ಏನು ತಪ್ಪು ಮಾಡಿದೆ? ಏನು ತಪ್ಪು ಮಾಡಿಲ್ಲ, ಬರ್ರಿ ಊಟ ಮಾಡಿವ್ರಂತೆ. ಅದನ್ನೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ಮಲ್ಲಿ, ನಿನ್ನ ಹೊಟ್ಟೆಲಿ ಇವಾಗ ಪಾಪು ಬೆಳೀತಾಯ್ತಲ್ವಾ? ಈಗ ಎಷ್ಟು ತಿಂಗಳು? 4 ತಿಂಗಳು. ಬನ್ನಿ. ಕಾವೇರಿ ಎಲ್ಲಿ ಹೋದ್ಲು? ಕಾವೇರಿ ಅಲ್ಲೇ ಇದ್ಲು ಚಿಕ್ಕಮ್ಮರ ಮಂತಾಗೆ. ನಾನು ಹೋಗ್ತೀನಿ ಇವಾಗ, ಅಮ್ಮಯ್ಯ ಅಪ್ಪಯ್ಯನ ಕರ್ಕ ಬರ್ತಾ ಇಲ್ವಾ ಅಂತ ನೋಡ್ತೀನಿ ಹೋಗಿ. ಸರಿ ಹೋಗ್ಬೋದು, ಹೋಗಿ ಮರೆಯಲ್ಲಿ ನಿಂತ್ಕೊಂಡು ನೋಡು, ಹೋಗಕ್ಕೆ ಹೋಗ್ಬೇಡ ಎದುರಿಗೆ, ಆಮೇಲೆ ಬೈಸ್ಕೊಂತೀಯ ಅಮ್ಮಯ್ಯಂತಾಗಿ. ಸರಿ ಅಣ್ಣ, ಆಯ್ತು ರೀ. ಕೂತ್ಕೊಳ್ರಿ, ನಿಮಗೆ ಊಟಕ್ಕೆ ಇಕ್ಕ ಬರ್ತೀನಿ, ಊಟ ಮಾಡಿವ್ರಂತೆ. ಊಟನಾ? ಏನು ಅಡುಗೆ ಮಾಡಿದ್ದೀರಾ? ಅಯ್ಯೋ, ಇನ್ನೂ ಅಡುಗೆ ಆಗಿಲ್ಲ, ಕುತ್ಕೊಳ್ರಿ ಒಂದು ಸ್ವಲ್ಪ ಹೊತ್ತು. ಅದು ಅತ್ತೆ ಏನು ಹೇಳೋಗೈತೆ ಗೊತ್ತಿಲ್ಲ, ಏನು ಸಾರು ಮಾಡೋಕ್ಕೆ. ನಾನು ಗುಲಾಬಿನೂ ಮಾಡ್ತೀವಿ, ಕುತ್ಕೊಳ್ರಿ ಒಂದು ಅರ್ಧ ಗಂಟೆ. ಸರಿ ಆಯ್ತು, ನನಗೊಂದಿಷ್ಟು ಟೀ ಮಾಡ್ಕೊಂಬಂದು ಕೊಡು, ಅಲ್ಲಿವರೆಗೂ ಕುತ್ಕೊಂಡಿರ್ತೀನಿ. ಏನು ಮಲ್ಲಿ, ಮತ್ತೆ ಇನ್ನೇನು ಈಗ ಬಸ್ರಿ ಆಗಿದೆಯಾ? ನಿನಗೇನು ಬಯಕೆ, ಏನು ಬೇಕು? ಏನು ಇಷ್ಟ ಹೇಳು, ಏನು ಬೇಕು ಅಂದರೆ ತಂದು ಕೊಡ್ತೀನಿ. ಏನು ಪರವಾಗಿಲ್ಲ ಬಿಡ್ರಿ, ನನಗೇನು ಅಂಥದ್ದೇನು ಆಸೆ ಏನೂ ಇಲ್ಲ. ಏನಿಲ್ಲ ಹೇಳು, ಪರವಾಗಿಲ್ಲ, ನಾಚ್ಕೋಬೇಡ.
ಅದು ಏನೂ ಇಲ್ಲ, ಎಲ್ರೂ ಹೊಲ್ದಾಗ ಹೋಗ್ಬಿಟ್ಟು ಹೊಲ್ದಾಗೆ ಅಡುಗೆ ಗಿಡ್ಗೆ ಮಾಡ್ಕೊಂಡು ಎಲ್ಲರೂ ಖುಷಿಯಿಂದನ ಒಟ್ಟಿಗೆ ಊಟ ಮಾಡ್ಕೊಂಡು ಅಲ್ಲೆಲ್ಲನ ಆಟ ಆಡ್ಕೊಂಡು ಸುತ್ತಾಡ್ಕೊಂಡು ಬರಬೇಕು ಅಂತ ಅನ್ಸುತ್ತೆ ಆಸೆ ನನಗೆ. ಮದುವೆ ಆದಾಗಿಂದ ಆ ಥರ ಎಲ್ಲ ಮಾಡಿಲ್ಲ ಅಲ್ವಾ, ಗಿಡದ ದೇವ್ರಂತ ಮಾಡ್ತಾರೆ, ಆ ಥರ ಮಾಡಿಲ್ಲ ನಮ್ಮೂರಲ್ಲಿ. ನಾವು ಹಂಗೆ ಹೊಲ್ದಾಗ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ನನಗೆ ಆಸೆ. ಹೌದಾ, ಸರಿ, ಅದನ್ನು ಒಳ್ಳೆ ವಿಷಯನೇ ತಗೋ. ಎಲ್ಲರೂ ಖುಷಿಯಾಗಿ ಹೊಲ್ದಕ್ಕೆ ಹೋಗಿ ಅಡುಗೆ ಮಾಡ್ಕೊಂಡು ಉಂಡು ಬರ್ಬೋದು. ಪೂಜೆ ಮಾಡಿಬಿಟ್ಟು ಗಿಡಕ್ಕೆಲ್ಲನ. ಹೌದು ರೀ, ಯಾವತ್ತಾದ್ರೂ ಒಂದು ದಿವಸ ಹೋಗೋಣ. ನಿಮಗೆ ಟೀ ಮಾಡ್ಕೊಂಡು ಬರ್ತೀನಿ, ಕೂತ್ಕೊಂಡಿರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.